ಲಾಸ್ಟ್ ಟೈಮ್ ಇಲ್ಲೊಂದು ಫಂಕ್ಷನ್ಗೆ ಬಂದ್ವಿ ನಾವು ಆಗಸ್ಟ್ 15th ಇದೇ ಸ್ಟೇಡಿಯಂಗೆ. ಅವತ್ತು ಇಲ್ಲಿ ಮುಗಿದ ಮೇಲೆ ಆಮೇಲಿಂದ ಅವರ ಫ್ರೆಂಡ್ಸ್ ಅವ್ರ ಮನೇಲಿ ಎಲ್ಲ ಕೂತಿದ್ವಿ. ಇವತ್ತು ಯಾರಿಗೂ ಗೊತ್ತಿಲ್ಲ ಆ ವಿಷಯ, ಬಟ್ ಅದು ಬೇರೆಯವ್ರು ಇನ್ನೊಂದು ಥರ ಹೇಳಿದ್ರು. ನಾನು ಇವತ್ತು ಅದನ್ನು ಒಂದು ರೀತಿಯಲ್ಲಿ ಹೇಳಬೇಕು ನಿಮಗೆ, ಯಾಕಂದ್ರೆ ಆ ವಿಷಯ ಗೊತ್ತಾಗಬೇಕು ಅನ್ನೋಕ್ಕೆ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಕಲಾವಿದರೊಬ್ಬರು ಹರೀಶ್ ರಾಯ್ ಅಂತೇಳಿ, ಅವರು ಕ್ಯಾನ್ಸರಿಂದ ತುಂಬಾನೇ ನರಳ್ತಾ ಇದ್ರು. ಅವತ್ತು ಕೂತಾಗ ಒಂದು ಮಾತು ಹೇಳಿದೆ, ಅಲ್ಲ ಅಣ್ಣ ನೀವೆಲ್ಲ ಇದ್ದೀರಾ, ಒಬ್ಬ ಕಲಾವಿದ ಹಿಂಗಾಗಿದೆ, ನೀವೇನಾರು ನೋಡಿದ್ರ ಅಂತ. ಇಲ್ಲ ಅಣ್ಣ ಗೊತ್ತಾಗಿಲ್ಲ ಅಂತಂದ್ರು. ನೋಡ್ರಿ ಹಿಂಗಾಗಿದೆ ಅಂದಾಗ ಸತೀಶ್ ಅಣ್ಣ ಹಾಗೇನೆ ಸೀನಣ್ಣ ಇವರಿಬ್ರು ಹಾಗೇನವ್ರೆಲ್ಲ ಸ್ನೇಹಿತರುಗಳು ತುಂಬಾ ಒಂದು ದೊಡ್ಡ ಮೊತ್ತ, ನಾನು ಇವತ್ತು ಹೇಳ್ತಾ ಇದ್ದೀನಿ, ತುಂಬಾ ದೊಡ್ಡ ಮೊತ್ತ ಅದು. ಅದನ್ನ ಒಬ್ಬ ಕಲಾವಿದ ನಮ್ಗೆ ಒಳ್ಳೇದಾಗ್ಲಿ ಅಂತ. ಇವತ್ತು ಆಕ್ಚುಲಿ ಹರೀಶ್ ರಾಯ್ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸತೀಶ್ ರೆಡ್ಡಿ ಅವರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಿದ್ರಿಂದ ಅವ್ರು ಚೇತರಿಸ್ಕೊಂಡಿದ್ದಾರೆ. ಸೊ ಒಬ್ಬ ವ್ಯಕ್ತಿಗೆ ಅಳಿಯೋದಕ್ಕೆ ಇದಕ್ಕಿಂತ ಏನೇನು ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ. ನೀವು ಆಶೀರ್ವಾದ ಮಾಡಿದ್ದೀರಾ, 3 ಸಲ ಅವ್ರನ್ನ MLA ಮಾಡಿದ್ದೀರಾ. ಖಂಡಿತ ಬೊಮ್ಮನಹಳ್ಳಿ ಶಾಸಕರನ್ನ ಮಂತ್ರಿಗಳು ಮಾಡೋ ಒಂದು ಅವಕಾಶ ನಿಮಗೆ ಇದೆ. ನೀವೆಲ್ಲ ಈ ಸಲ ಅವ್ರ ಕೈ ಹಿಡಿದ್ರೆ ಖಂಡಿತ ಅವ್ರು ಮಂತ್ರಿ ಆಗ್ತಾರೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅವ್ರ ಮೇಲಿರಲಿ, ನಿಮ್ಮ ಆಶೀರ್ವಾದ ಅವ್ರ ಮೇಲಿರಲಿ ಅಂತ ನಾನು ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊತೀನಿ. ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ತುಂಬ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಸಚಿನ್ ಬಂದಿದ್ದಾನೆ, ಅವನಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಟೈಮ್ ಇಲ್ಲೊಂದು ಫಂಕ್ಷನ್ಗೆ ಬಂದ್ವಿ ನಾವು ಆಗಸ್ಟ್ 15th ಇದೇ ಸ್ಟೇಡಿಯಂಗೆ. ಅವತ್ತು ಇಲ್ಲಿ ಮುಗಿದ ಮೇಲೆ ಆಮೇಲಿಂದ ಅವರ ಫ್ರೆಂಡ್ಸ್ ಅವ್ರ ಮನೇಲಿ ಎಲ್ಲ ಕೂತಿದ್ವಿ. ಇವತ್ತು ಯಾರಿಗೂ ಗೊತ್ತಿಲ್ಲ ಆ ವಿಷಯ, ಬಟ್ ಅದು ಬೇರೆಯವ್ರು ಇನ್ನೊಂದು ಥರ ಹೇಳಿದ್ರು. ನಾನು ಇವತ್ತು ಅದನ್ನು ಒಂದು ರೀತಿಯಲ್ಲಿ ಹೇಳಬೇಕು ನಿಮಗೆ, ಯಾಕಂದ್ರೆ ಆ ವಿಷಯ ಗೊತ್ತಾಗಬೇಕು ಅನ್ನೋಕ್ಕೆ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಕಲಾವಿದರೊಬ್ಬರು ಹರೀಶ್ ರಾಯ್ ಅಂತೇಳಿ, ಅವರು ಕ್ಯಾನ್ಸರಿಂದ ತುಂಬಾನೇ ನರಳ್ತಾ ಇದ್ರು. ಅವತ್ತು ಕೂತಾಗ ಒಂದು ಮಾತು ಹೇಳಿದೆ, ಅಲ್ಲ ಅಣ್ಣ ನೀವೆಲ್ಲ ಇದ್ದೀರಾ, ಒಬ್ಬ ಕಲಾವಿದ ಹಿಂಗಾಗಿದೆ, ನೀವೇನಾರು ನೋಡಿದ್ರ ಅಂತ. ಇಲ್ಲ ಅಣ್ಣ ಗೊತ್ತಾಗಿಲ್ಲ ಅಂತಂದ್ರು. ನೋಡ್ರಿ ಹಿಂಗಾಗಿದೆ ಅಂದಾಗ ಸತೀಶ್ ಅಣ್ಣ ಹಾಗೇನೆ ಸೀನಣ್ಣ ಇವರಿಬ್ರು ಹಾಗೇನವ್ರೆಲ್ಲ ಸ್ನೇಹಿತರುಗಳು ತುಂಬಾ ಒಂದು ದೊಡ್ಡ ಮೊತ್ತ, ನಾನು ಇವತ್ತು ಹೇಳ್ತಾ ಇದ್ದೀನಿ, ತುಂಬಾ ದೊಡ್ಡ ಮೊತ್ತ ಅದು. ಅದನ್ನ ಒಬ್ಬ ಕಲಾವಿದ ನಮ್ಗೆ ಒಳ್ಳೇದಾಗ್ಲಿ ಅಂತ. ಇವತ್ತು ಆಕ್ಚುಲಿ ಹರೀಶ್ ರಾಯ್ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸತೀಶ್ ರೆಡ್ಡಿ ಅವರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಿದ್ರಿಂದ ಅವ್ರು ಚೇತರಿಸ್ಕೊಂಡಿದ್ದಾರೆ. ಸೊ ಒಬ್ಬ ವ್ಯಕ್ತಿಗೆ ಅಳಿಯೋದಕ್ಕೆ ಇದಕ್ಕಿಂತ ಏನೇನು ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ. ನೀವು ಆಶೀರ್ವಾದ ಮಾಡಿದ್ದೀರಾ, 3 ಸಲ ಅವ್ರನ್ನ MLA ಮಾಡಿದ್ದೀರಾ. ಖಂಡಿತ ಬೊಮ್ಮನಹಳ್ಳಿ ಶಾಸಕರನ್ನ ಮಂತ್ರಿಗಳು ಮಾಡೋ ಒಂದು ಅವಕಾಶ ನಿಮಗೆ ಇದೆ. ನೀವೆಲ್ಲ ಈ ಸಲ ಅವ್ರ ಕೈ ಹಿಡಿದ್ರೆ ಖಂಡಿತ ಅವ್ರು ಮಂತ್ರಿ ಆಗ್ತಾರೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅವ್ರ ಮೇಲಿರಲಿ, ನಿಮ್ಮ ಆಶೀರ್ವಾದ ಅವ್ರ ಮೇಲಿರಲಿ ಅಂತ ನಾನು ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊತೀನಿ. ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ತುಂಬ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಸಚಿನ್ ಬಂದಿದ್ದಾನೆ, ಅವನಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಟೈಮ್ ಇಲ್ಲೊಂದು ಫಂಕ್ಷನ್ಗೆ ಬಂದ್ವಿ ನಾವು ಆಗಸ್ಟ್ 15th ಇದೇ ಸ್ಟೇಡಿಯಂಗೆ. ಅವತ್ತು ಇಲ್ಲಿ ಮುಗಿದ ಮೇಲೆ ಆಮೇಲಿಂದ ಅವರ ಫ್ರೆಂಡ್ಸ್ ಅವ್ರ ಮನೇಲಿ ಎಲ್ಲ ಕೂತಿದ್ವಿ. ಇವತ್ತು ಯಾರಿಗೂ ಗೊತ್ತಿಲ್ಲ ಆ ವಿಷಯ, ಬಟ್ ಅದು ಬೇರೆಯವ್ರು ಇನ್ನೊಂದು ಥರ ಹೇಳಿದ್ರು. ನಾನು ಇವತ್ತು ಅದನ್ನು ಒಂದು ರೀತಿಯಲ್ಲಿ ಹೇಳಬೇಕು ನಿಮಗೆ, ಯಾಕಂದ್ರೆ ಆ ವಿಷಯ ಗೊತ್ತಾಗಬೇಕು ಅನ್ನೋಕ್ಕೆ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಕಲಾವಿದರೊಬ್ಬರು ಹರೀಶ್ ರಾಯ್ ಅಂತೇಳಿ, ಅವರು ಕ್ಯಾನ್ಸರಿಂದ ತುಂಬಾನೇ ನರಳ್ತಾ ಇದ್ರು. ಅವತ್ತು ಕೂತಾಗ ಒಂದು ಮಾತು ಹೇಳಿದೆ, ಅಲ್ಲ ಅಣ್ಣ ನೀವೆಲ್ಲ ಇದ್ದೀರಾ, ಒಬ್ಬ ಕಲಾವಿದ ಹಿಂಗಾಗಿದೆ, ನೀವೇನಾರು ನೋಡಿದ್ರ ಅಂತ. ಇಲ್ಲ ಅಣ್ಣ ಗೊತ್ತಾಗಿಲ್ಲ ಅಂತಂದ್ರು. ನೋಡ್ರಿ ಹಿಂಗಾಗಿದೆ ಅಂದಾಗ ಸತೀಶ್ ಅಣ್ಣ ಹಾಗೇನೆ ಸೀನಣ್ಣ ಇವರಿಬ್ರು ಹಾಗೇನವ್ರೆಲ್ಲ ಸ್ನೇಹಿತರುಗಳು ತುಂಬಾ ಒಂದು ದೊಡ್ಡ ಮೊತ್ತ, ನಾನು ಇವತ್ತು ಹೇಳ್ತಾ ಇದ್ದೀನಿ, ತುಂಬಾ ದೊಡ್ಡ ಮೊತ್ತ ಅದು. ಅದನ್ನ ಒಬ್ಬ ಕಲಾವಿದ ನಮ್ಗೆ ಒಳ್ಳೇದಾಗ್ಲಿ ಅಂತ. ಇವತ್ತು ಆಕ್ಚುಲಿ ಹರೀಶ್ ರಾಯ್ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸತೀಶ್ ರೆಡ್ಡಿ ಅವರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಿದ್ರಿಂದ ಅವ್ರು ಚೇತರಿಸ್ಕೊಂಡಿದ್ದಾರೆ. ಸೊ ಒಬ್ಬ ವ್ಯಕ್ತಿಗೆ ಅಳಿಯೋದಕ್ಕೆ ಇದಕ್ಕಿಂತ ಏನೇನು ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ. ನೀವು ಆಶೀರ್ವಾದ ಮಾಡಿದ್ದೀರಾ, 3 ಸಲ ಅವ್ರನ್ನ MLA ಮಾಡಿದ್ದೀರಾ. ಖಂಡಿತ ಬೊಮ್ಮನಹಳ್ಳಿ ಶಾಸಕರನ್ನ ಮಂತ್ರಿಗಳು ಮಾಡೋ ಒಂದು ಅವಕಾಶ ನಿಮಗೆ ಇದೆ. ನೀವೆಲ್ಲ ಈ ಸಲ ಅವ್ರ ಕೈ ಹಿಡಿದ್ರೆ ಖಂಡಿತ ಅವ್ರು ಮಂತ್ರಿ ಆಗ್ತಾರೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅವ್ರ ಮೇಲಿರಲಿ, ನಿಮ್ಮ ಆಶೀರ್ವಾದ ಅವ್ರ ಮೇಲಿರಲಿ ಅಂತ ನಾನು ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊತೀನಿ. ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ತುಂಬ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಸಚಿನ್ ಬಂದಿದ್ದಾನೆ, ಅವನಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.